ನಮಸ್ಕಾರ. ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಇವತ್ತಿನ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ನಾವು ಬೆಳಕು ಚೆಲ್ತಾ ಇರುವಂಥ ವಿಚಾರ ಯಾವುದು ಅಂದರೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ರಾಮನಗರದ ವಿದ್ಯಾರ್ಥಿಗಳ ಸಮಸ್ಯೆ. ವಿದ್ಯಾರ್ಥಿಗಳು ಬಸ್ ನಿಲ್ದಾಣ ಇಲ್ಲದೆ ಪರದಾಡ್ತಾ ಇದ್ದಾರೆ. ಯಾವ ರೀತಿ ತೊಂದರೆ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ, ಮೂಲಭೂತ ಅಂದರೆ ಬಸ್ನ ಸೌಕರ್ಯ ಇಲ್ಲದೆ ಅನ್ನೋದ್ರ ಬಗ್ಗೆ ನೋಡೋಣ. ಈ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಬಸ್ ತಂಗುದಾಣವಿಲ್ಲದೆ ಜನರ ಪರದಾಟ. ವಿಜಯನಗರದ ರಾಮನಗರದಲ್ಲಿ ತಂಗುದಾಣಕ್ಕೆ ಬೇಡಿಕೆ. ಮಳೆ ಹಾಗೂ ಬಿಸಿಲಲ್ಲಿ ಬಸ್ಗಾಗಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಪರದಾಟ ಮಾಡ್ತಾ ಇದ್ದಾರೆ. ಸರಿಯಾದ ಬಸ್ ಇಲ್ಲ ಅಂತೇಳಿ ವಿದ್ಯಾರ್ಥಿಗಳು ಸಾರಿಗೆ ಇಲಾಖೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಡೋಂಟ್ ಕೇರ್, ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬಸ್ಸು ತಂಗುದಾಣವಿಲ್ಲದೆ ವಿದ್ಯಾರ್ಥಿಗಳು ಜನರು ಪರದಾಟವನ್ನು ಮಾಡ್ತಾ ಇರುವಂಥದ್ದು ತುಂಬ ತೊಂದರೆ ಆಗ್ತಾ ಇದೆ. ಇದು ವಿಜಯನಗರ ಜಿಲ್ಲೆ ರಾಮನಗರದಲ್ಲಿ ತಂಗುದಾಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಯಾವುದೇ ಸ್ಪಂದನೆ ಇಲ್ಲ. ಮಳೆ ಬಿಸಿಲು ಒಂದು ರೀತಿ ವಿದ್ಯಾರ್ಥಿಗಳು ನರಕಯಾತನೆ ಅನುಭವಿಸ್ತಿದ್ದಾರೆ ಪ್ರತಿದಿನ. ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ಅಂತೇಳಿ ವಿದ್ಯಾರ್ಥಿಗಳು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಯಾವುದೇ ಕಿಂಚಿತ್ತೂ ಕಾಳಜಿ ಇಲ್ಲ, ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಹೊಸಪೇಟೆಯಿಂದ ಹರಿಹರಕ್ಕೆ ಹೋಗುವಂಥ ರಾಜ್ಯ ಹೆದ್ದಾರಿಯಾಗಿದೆ. ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಓಡಾಡ್ತಾರೆ. ನೋಡಿ, ನಾವೀಗ ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ವಿದ್ಯಾರ್ಥಿಗಳು ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ. ಒಂದೇ ಒಂದು ಬಸ್ಸು ನೀವು ನೋಡ್ತಾ ಇದ್ದೀರಿ. ಇದು ಹೊಸಪೇಟೆಯಿಂದ ಹರಿಹರಕ್ಕೆ ಹೋಗುವಂಥ ರಾಜ್ಯ ಹೆದ್ದಾರಿಯಾಗಿದ್ದು ಪ್ರತಿದಿನ ಸಾವಿರಾರು ಬಸ್ಸುಗಳು ಇಲ್ಲಿ ಓಡಾಡುತ್ತವೆ. ಹಳ್ಳಿಗಾಡು ಪ್ರದೇಶದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಸ್ ಸ್ಟಾಪ್ ಇಲ್ಲದೆ ಮತ್ತು ಬಂದಂಥ ಬಸ್ಸುಗಳು ಇಲ್ಲಿ ಸ್ಟಾಪನ್ನು ಕೊಡದೇ ಇರೋದಕ್ಕೆ ಕಾರಣ ಯಾವುದೋ ಒಂದೋ ಎರಡೋ ಬಸ್ಸುಗಳು ನಿಲ್ಲಿಸ್ತವೆ. ಆ ಬಸ್ಸಲ್ಲಿ ಬರೋ ಸಾವಿರಾರು ವಿದ್ಯಾರ್ಥಿಗಳು ಹೇಗೆ ಹೋಗೋದಕ್ಕಾಗುತ್ತೆ? ನೂರಾರು ವಿದ್ಯಾರ್ಥಿಗಳು ತುಂಬ ಕಷ್ಟಪಟ್ಟು ನೋಡಿ, ಅವರಿಗೆ ಜೀವಕ್ಕೂ ಕೂಡ ಅಪಾಯ. ಕಾಲೇಜಿಗೆ ಹೋಗಲೇಬೇಕು, ಆದರೆ ಬಸ್ ನಿಲ್ದಾಣ ಇಲ್ಲ, ಬಸ್ಸು ಸ್ಟಾಪ್ ಕೊಡಲ್ಲ. ಕಾಲೇಜಿಗೆ ಹೋಗಲಿಲ್ಲ ಅಂದರೆ, ಶಾಲಾ ಕಾಲೇಜಿಗೆ ಹೋಗಲಿಲ್ಲ ಅಂದರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತಾಗುತ್ತೆ. ಆದರೆ ಇದ್ರ ಬಗ್ಗೆ ಅಲ್ಲಿನ ಡಿಪೋ ಅಧಿಕಾರಿಗಳಿರ್ತಾರೆ, ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಧಿಕಾರಿಗಳಿಗೆ, ಶಾಸಕರುಗಳಿಗೆ ಕಾಳಜಿನೇ ಇಲ್ಲ. ಇದು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ರಾಮನಗರದ ದುಸ್ಥಿತಿ, ವಿದ್ಯಾರ್ಥಿಗಳ ವ್ಯಥೆ, ಅವರ ಕಥೆಯನ್ನು ನಾವೀಗ ಜನಶ್ರೀ ವಾಹಿನಿಯ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸ್ತಾ ಇದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳೇ, ಎಲ್ಲಿ ಮಲ್ಕೊಂಡಿದ್ರಪ್ಪ ನೋಡ್ರಪ್ಪ, ಇಲ್ಲಿ ನಿಮ್ಮ ಭಾಗದ ಸ್ಟೋರಿ ನೋಡಿ. ಅಲ್ಲೊಂದು ಸರಿಯಾದ ವ್ಯವಸ್ಥೆ ಇಲ್ಲ, ರಸ್ತೆ ಇಲ್ಲ. ಶಾಸಕರು ಏನು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಜವಾಬ್ದಾರಿ ಅಲ್ವಾ? DMF ಫಂಡ್ ಅಂತ ಇರುತ್ತೆ ಇದಕ್ಕೆ. ಈ ಒಂದು ಯೋಜನೆಗಳನ್ನು ಅಥವಾ ಇದೊಂದು ಕಾರ್ಯಕ್ರಮಕ್ಕೆ ಬಳಕೆ ಮಾಡೋದಕ್ಕೆ ಆ ದುಡ್ಡನ್ನು ಏನು ಮಾಡ್ತಾ ಇದ್ದೀರಿ? ಸರಿಯಾದ ಒಂದು ತಂಗುದಾಣ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ? ಸಾರಿಗೆ ಇಲಾಖೆ ಇರೋದು, ಅಲ್ಲಿನ ಡಿಪೋ ಇರೋದು ಯಾರಿಗೋಸ್ಕರ? ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಅಲ್ಲಿ ರಿಕ್ವೆಸ್ಟ್ ಸ್ಟಾಪನ್ನು ಕೊಡಬೇಕು ಅನ್ನೋದಿರುತ್ತೆ. ಸಾರ್ವಜನಿಕರು ನೋಡಿ ಎಷ್ಟು ಕಷ್ಟ. ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ರೀತಿ ಜೀವವನ್ನು ಕೈಲಿಡಿದು ಜೀವನ್ಮರಣ ಹೋರಾಟ ಮಾಡ್ತಾ ಇದ್ದಾರೆ ನೋಡಿ. ಈ ರೀತಿ ಹೋಗಲೇಬೇಕು ಕಾಲೇಜಿಗೆ. ಅವರು ಹೋಗದೇ ಇದ್ದರೆ ತೊಂದರೆ ಆಗುತ್ತೆ. ಪ್ರತಿನಿತ್ಯ ಇದು ವಿದ್ಯಾರ್ಥಿಗಳಿಗೆ ಒಂದು ರೀತಿ ನರಕ ಯಾತನೆ. ಯಾವುದೋ ಒಂದು ಬಸ್ ಬರುತ್ತೆ, ಆ ಬಸ್ಸಲ್ಲಿ ತುರ್ಕೊಂಡು ಹೋಗಬೇಕು. ಇದು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ರಾಮನಗರದ ಸ್ಥಿತಿ ನೋಡಿ ಯಾವ ರೀತಿ ಇದೆ. ವಿದ್ಯಾರ್ಥಿಗಳ ಗೋಳಾಟ ಇದು. ನಾವು ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಬಸ್ಸನ್ನು ಯಾವ ರೀತಿ ಹರಸಾಹಸ ಪಟ್ಟು ಹತ್ತುತ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಪಾಪ ಪ್ರತಿನಿತ್ಯವೂ ಇದೇ ಸಮಸ್ಯೆ ಅವರಿಗೆ.
ಹಾಗಿದ್ರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇಲ್ಲಿನ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದೀರಾ? ಸಾರ್ವಜನಿಕರು ಇದ್ರ ಬಗ್ಗೆ ಮನವಿ ಕೊಟ್ಟಿರ್ತಾರೆ, ಅಧಿಕಾರಿಗಳಿಗೆ ಮನವಿ ಮಾಡಿರ್ತಾರೆ, ಜನಪ್ರತಿನಿಧಿಗಳ ಗಮನಕ್ಕೂ ಕೂಡ ತಂದಿರ್ತಾರೆ. ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಈ ಭಾಗದ ಶಾಸಕರು ಏನು ಮಾಡ್ತಾ ಇದ್ದಾರೆ?